ನಮಸ್ತೆ, ಹರೇ ಕೃಷ್ಣ. ಶಿವ ಪಾರ್ವತಿ ವಿವಾಹದ ಕತೆ ಸಾಮಾನ್ಯ ಕಥೆಯಲ್ಲ. ಹಿಮಾಲಯ ರಾಜನ ಪುತ್ರಿ ಪಾರ್ವತಿ ದೇವಿ ಪರಮೇಶ್ವರನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡ್ತಾರೆ. ಅವರ ಭಕ್ತಿ, ಸಹನೆ ಮತ್ತು ದೃಢ ಸಂಕಲ್ಪಕ್ಕೆ ತ್ರಿಲೋಕವೇ ನಡುಗಿತು. ಭಕ್ತಿಗೆ ಮಣಿದ ಶಿವನು ಪಾರ್ವತಿಯನ್ನು ವರಿಸಿದನು. ಈ ದಿವ್ಯ ಕಲ್ಯಾಣವು ಪ್ರೀತಿ, ಶ್ರದ್ಧೆ ಮತ್ತು ವಿಶ್ವಾಸದ ಸಂಕೇತವಾಗಿದೆ. ಪಾರ್ವತಿ ಕಲ್ಯಾಣವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳುವುದು ಅಥವಾ ಪಠಿಸುವುದರಿಂದ ಆಧ್ಯಾತ್ಮಿಕ ಮತ್ತು ಲೌಕಿಕ ಫಲಗಳು ಪಡೆಯಬಹುದು ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ವಿವಾಹ ವಿಳಂಬವಾಗುತ್ತಿರುವವರಿಗೆ ಶೀಘ್ರ ವಿವಾಹ ಯೋಗ ಸಿದ್ಧಿಸುತ್ತದೆ. ಇನ್ನು ಪತಿ ಪತ್ನಿಯ ನಡುವೆ ಪ್ರೀತಿ, ನಂಬಿಕೆ ಹೆಚ್ಚುತ್ತದೆ. ಮನೆಯಲ್ಲಿನ ಕಲಹ, ಅಶಾಂತಿ ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ. ಪಾರ್ವತಿ ದೇವಿಯ ಅನುಗ್ರಹದಿಂದ ಸಹನಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಂತಾನ ಇಚ್ಛೆಯಿಂದ ಪ್ರಾರ್ಥಿಸುವ ದಂಪತಿಗಳಿಗೆ ದೇವಿಯ ಕೃಪೆಯಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ. ಮನೆಗೆ ಶುಭ, ಸಮೃದ್ಧಿ ಮತ್ತು ಸೌಭಾಗ್ಯ ವೃದ್ಧಿಯಾಗುತ್ತದೆ. ಯಾರು ಭಕ್ತಿಯಿಂದ ಪಾರ್ವತಿ ಕಲ್ಯಾಣವನ್ನು ಕೇಳುವುದರಿಂದ ಪಾಪಕ್ಷಯವಾಗಿ ಕಡಿಮೆಯಾಗಿ ಪುಣ್ಯ ಸಂಗ್ರಹವಾಗುತ್ತದೆ. ಈ ದಿವ್ಯ ಕಥೆಯನ್ನು ನೀವು ಕೂಡ ಕೇಳಿ ಶಿವ ಪಾರ್ವತಿಯ ಆಶೀರ್ವಾದವನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಿಂದೆ ದಕ್ಷ ಪ್ರಜಾಪತಿಯು ತನ್ನ 27 ಮಕ್ಕಳನ್ನು ಚಂದ್ರನಿಗೆ ಮತ್ತು ದಾಕ್ಷಾಯಿಣಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದನು. ದಕ್ಷ ಪ್ರಜಾಪತಿಯು ಒಂದು ಬಾರಿ ಸಭೆಯೊಂದಕ್ಕೆ ತಡವಾಗಿ ಬರ್ತಾನೆ. ಆ ಸಮಯದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಎದ್ದು ನಿಂತರು. ಆದರೆ ರುದ್ರದೇವರು ನಿಲ್ಲಲಿಲ್ಲ. ಅದು ದಕ್ಷ ಪ್ರಜಾಪತಿಗೆ ಅವಮಾನವಾದಂತಾಯಿತು. ಮೊದಲೇ ಚರ್ಮಾಂಬರ ಭಸ್ಮ ಧರಿಸುವ ಶಿವನ ಬಗ್ಗೆ ದಕ್ಷ ಪ್ರಜಾಪತಿಗೆ ಅಸಮಾಧಾನವಿತ್ತು. ಕಾಲಕ್ರಮೇಣ ಒಂದು ದಿನ ದಕ್ಷ ಪ್ರಜಾಪತಿಯು ಒಂದು ಯಾಗವನ್ನು ಆರಂಭಿಸ್ತಾನೆ. ಪ್ರಪಂಚದ ಎಲ್ಲರಿಗೂ ಪ್ರೀತಿಯ ಕರೆ ನೀಡಿದರೂ ಮಗಳಾದ ದಾಕ್ಷಾಯಿಣಿಗೆ ಕರೆಯಲಿಲ್ಲ. ಆದರೆ ತವರು ಮನೆಯ ವ್ಯಾಮೋಹಕ್ಕೆ ದಾಕ್ಷಾಯಿಣಿಯು ಯಾಗಕ್ಕೆ ಹೋಗುವುದಾಗಿ ಹಠ ಮಾಡ್ತಾಳೆ. ಪ್ರೀತಿಯ ಮಡದಿಯ ಮಾತನ್ನು ಒಪ್ಪದೆ ಮಡದಿಗೆ ಪರಿಪರಿಯಾಗಿ ಕರೆಯದೇ ಇರುವ ಕಡೆಗೆ ಹೋಗಬಾರ್ದೆಂದು ತಿಳಿ ಹೇಳ್ತಾನೆ. ಸತೀದೇವಿಯು ಶಿವನ ಮಾತು ಕೇಳದೆ ಒಂಟಿಯಾಗಿ ತವರು ಮನೆಗೆ ಹೊರಟಳು. ನಂದಿಯು ಆಕೆಯನ್ನು ತನ್ನ ಮೇಲೆ ಹತ್ತಿಸಿಕೊಂಡನು. ಭೂತಗಳು, ಪಿಶಾಚಗಳು, ಪ್ರಥಮಗಣಗಳು ಆಕೆ ಹಿಂದೆ ಬಂದವು. ಆ ರೀತಿಯಾಗಿ ಸತೀದೇವಿ ತವರು ಮನೆಗೆ ಹೋಗ್ತಾಳೆ. ಆಕೆಯನ್ನು ನೋಡಿ ತಂದೆ ತಾಯಿಯಾಗಲಿ, ಅಕ್ಕ ತಂಗಿಯರಾಗಲಿ, ಮೈದುನರಾಗಲಿ, ಬಂಧುಗಳಾಗಲಿ ಮಾತನಾಡಿಸಲಿಲ್ಲ. ಕಡೆಗೆ ಸೇವಕರು ಕೂಡ ತುಟಿ ಬಿಚ್ಚಿ ಒಂದು ಮಾತನಾಡಲಿಲ್ಲ. ಸತೀದೇವಿಯ ಮುಖ ಬಾಡಿ ಹೋಯಿತು, ಬೆವರಿಟ್ಟಿತು. ತನ್ನ ಗಂಡ ಹೇಳಿದ್ದೆಲ್ಲವೂ ಸತ್ಯವೆಂದು ಗ್ರಹಿಸ್ತಾಳೆ. ಯಾಗಶಾಲೆಯಲ್ಲಿದ್ದ ತನ್ನ ತಂದೆಯ ಬಳಿಗೆ ಹೋಗ್ತಾಳೆ. ದಕ್ಷನು ಆಕೆಯನ್ನು ನೋಡಲಿಲ್ಲ, ಮಾತನಾಡಲಿಲ್ಲ. ದಕ್ಷನು ಹೋಮದಲ್ಲಿ ಸಮಸ್ತ ದೇವತೆಗಳಿಗೂ ಆಹುತಿಯನ್ನು ಕೊಡ್ತಾನೆ. ಆದರೆ ರುದ್ರಾಹುತಿ ಮಾತ್ರ ಕೊಡಲಿಲ್ಲ. ಆ ಅನ್ಯಾಯವನ್ನು ಸತೀದೇವಿ ಸಹಿಸಲಾರದೆ ಹೋಗ್ತಾಳೆ. ತುಂಬಾ ದುಃಖ ಪಡ್ತಾಳೆ. ತಂದೆಯನ್ನು ಉದ್ದೇಶಿಸಿ ಹೀಗೆ ಹೇಳ್ತಾಳೆ: ಪಿತೃದೇವ, ಸಮಸ್ತ ಲೋಕಗಳನ್ನು ಪೋಷಿಸುವವನು, ಜೀವರಾಶಿಗಳಿಗೆ ಜೀವನಾಧಾರನು, ಪರಮಾತ್ಮ ಸ್ವರೂಪನು ಆದ ಮಹೇಶ್ವರನಿಗೆ ಈ ಯಾಗದಲ್ಲಿ ಹವಿಸ್ಸು ಕೊಡಲಿಲ್ಲ. ನಿನಗಿದು ಸರಿಯೇ? ನಿನಗಿಂತ ಕೆಟ್ಟ ಆಲೋಚನೆ ಬಂದರೂ ನಿನಗೆ ಸದುಪದೇಶ ಮಾಡುವವರು ಯಾರೂ ಇಲ್ಲದೆ ಹೋದರೆ ಅಂತ ಹೇಳ್ತಾಳೆ. ಆಕೆಯ ಮಾತಿಗೆ ಪೂಷನು ನಗ್ತಾನೆ. ಭೃಗ ಮಹರ್ಷಿಗಳು ವಿಕಟನಗೆ ನಗ್ತಾರೆ. ಗಡ್ಡ ಸವರಿಕೊಂಡು ಮೀಸೆಯನ್ನು ತಿರುಗ್ತಾರೆ. ಕೆಲವರು ವ್ಯಂಗ್ಯವಾಡ್ತಾರೆ. ದಕ್ಷ ಅವರನ್ನೆಲ್ಲ ನೋಡಿಕೊಂಡು ಪರಮೇಶ್ವರನ ಮಡದಿ ತನ್ನ ಮಗಳೆಂದು ನೆನೆಯದೆ ಸತೀದೇವಿಯೊಂದಿಗೆ ಶಂಕರನನ್ನು ಕುರಿತು ನಿಂದಿಸ್ತಾನೆ. ತಂದೆಯ ಮುಳ್ಳಿನಂತಹ ಮಾತುಗಳು, ತನ್ನ ಗಂಡನಿಗಾದ ಅವಮಾನ, ಸಭೆಯಲ್ಲಿ ಇರುವವರು ಅನುಸರಿಸಿದ ಕೆಟ್ಟ ವಿಧಾನ ಸತೀದೇವಿ ಸಹಿಸಲಾರದೆ ಮತ್ತೆ ತನ್ನ ಗಂಡನ ಮನೆಗೆ ಹೋಗಲಾರದೆ ಹೋಮಕುಂಡದಲ್ಲಿ ಬಿದ್ದು ಪ್ರಾಣ ಬಿಡ್ತಾಳೆ. ಸತೀದೇವಿಯೊಂದಿಗೆ ಬಂದಿದ್ದ ನಂದಿ, ಪ್ರಮಥ ಗಣಗಳು ಕೈಲಾಸಕ್ಕೆ ಹೋಗಿ ಈಶ್ವರನಿಗೆ ಸತೀದೇವಿಯ ಮರಣ ವಾರ್ತೆ, ದಕ್ಷ ಯಾಗ ಸಂದರ್ಭದಲ್ಲಿ ನಡೆದ ವಿಷಯವನ್ನು ವಿವರವಾಗಿ ತಿಳಿಸ್ತಾರೆ. ಯಾಗದ ವೃತ್ತಾಂತ ತಿಳಿದ ಶಿವನು ತನ್ನ ತಲೆಯಲ್ಲಿನ ಒಂದು ಜಟೆಯನ್ನು ತೆಗೆದು ನೆಲಕ್ಕೆ ಹೊಡೆದನು.
ಕೂಡಲೇ ಮಹಾಬಲವಂತನು ಮಹಾಶರೀರ ಉಳ್ಳವನು ಉನ್ನತ ಕಾಂತಿಯುಳ್ಳವನು ಆದ ವೀರಭದ್ರನು ಜನಿಸ್ತಾನೆ. ಮಹಾದೇವ ನನ್ನನ್ನು ಹುಟ್ಟಿಸಿದ ಕಾರಣವೇನು? ಎಂಥದ್ದೇ ಕಾರ್ಯವಾದರೂ ನಿಮ್ಮ ಆಜ್ಞೆಯನ್ನು ನೆರವೇರಿಸುತ್ತೇನೆ ಎಂದು ಹೇಳ್ತಾನೆ. ದಕ್ಷನ ಅವಮಾನವನ್ನು ಸಹಿಸಲಾರದೆ ಸತೀದೇವಿ ಮರಣಿಸಿದ್ದಾಳೆ. ಅದಕ್ಕೆ ಕಾರಣ ದಕ್ಷನೇ. ನೀನು ಹೋಗಿ ದಕ್ಷನನ್ನು ಸಂಹರಿಸು. ಯಜ್ಞಶಾಲೆಗೆ ಬಂದು ಅಲ್ಲಿದ್ದ ದೇವತಾ ಸಮೂಹ, ರಾಕ್ಷಸ ವೀರರು, ಬಲವಂತರನ್ನು ಸಾಯಿಸಿ ಯಜ್ಞವನ್ನು ಹಾಳು ಮಾಡ್ತಾನೆ. ಇನ್ನು ದಕ್ಷನನ್ನು ಕೊಲ್ಲಲು ಹೊರಟಾಗ ದಕ್ಷನು ಮುನಿಗಳಿಂದ ಮಂತ್ರಿಸಲ್ಪಟ್ಟಿರುವುದರಿಂದ ವೀರಭದ್ರನು ಆತನನ್ನು ಸಾಯಿಸಲಾರದೆ ಹೋದನು. ಅಷ್ಟರಲ್ಲಿ ಪರಮೇಶ್ವರನು ಬಂದು ದಕ್ಷನ ಶಿರವನ್ನು ಅಂದರೆ ತಲೆಯನ್ನು ಕತ್ತರಿಸಿದನು. ಒಂದು ಕಡೆ ವೀರಭದ್ರನು, ಮತ್ತೊಂದು ಕಡೆ ಸಾಂಬಶಿವನು ಪ್ರಳಯಕಾಲ ರುದ್ರರಾಗಿ ಆ ಯಜ್ಞವಾಟಿಕೆಯನ್ನು ನಾಶ ಮಾಡ್ತಾರೆ. ನಂತರ ಕೈಲಾಸಕ್ಕೆ ಹೊರಟೋಗ್ತಾರೆ. ಅವರ ಹಿಡಿತದಿಂದ ತಪ್ಪಿಸಿಕೊಂಡು ಬದುಕಿ ಹೊರಬಿದ್ದವರೆಲ್ಲ ಒಂದಾಗಿ ಬ್ರಹ್ಮದೇವನ ಬಳಿಗೆ ಹೋಗ್ತಾರೆ. ನಡೆದ ವೃತ್ತಾಂತವನ್ನು ವಿವರಿಸಿ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಬ್ರಹ್ಮನು ದೇವತೆಗಳನ್ನು ಮತ್ತು ದಕ್ಷನ ಬಂಧುಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಶಂಕರನ ಬಳಿ ಹೋಗಿ ಒಳ್ಳೆ ಮಾತುಗಳನ್ನಾಡಿ ಶಿವನನ್ನು ಶಾಂತ ಮಾಡ್ತಾನೆ. ದಕ್ಷನ ಯಜ್ಞಸ್ಥಳಕ್ಕೆ ಶಿವನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸತ್ತು ಬಿದ್ದಿರುವ ಎಲ್ಲರನ್ನು ಮತ್ತೆ ಬದುಕುವಂತೆ ಮಾಡಿದನು. ಶಂಕರನ ಆಜ್ಞೆಯಂತೆ ಮೇಕೆ ತಲೆಯನ್ನು ದಕ್ಷನಿಗೆ, ಮೇಕೆ ಗಡ್ಡವನ್ನು ತಂದು ಭೃಗು ಮಹರ್ಷಿಗಳಿಗೆ ಜೋಡಿಸಿದರು. ಕಾಲು ಕೈ ಹೋದವರಿಗೆ ಕಾಲು ಕೈ, ಕಣ್ಣು ಹೋದವರಿಗೆ ಕಣ್ಣು, ಈ ವಿಧವಾಗಿ ಅಂಗಾಂಗಗಳನ್ನು ಕಳೆದುಕೊಂಡವರನ್ನೆಲ್ಲ ಮತ್ತೆ ಯಥಾಪ್ರಕಾರ ಮಾಡಿದರು. ಅದಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿ ಯಾಗವನ್ನು ಪರಿಪೂರ್ಣ ಮಾಡಿ ತಮ್ಮ ತಮ್ಮ ನಿವಾಸಗಳಿಗೆ ಹೊರಟೋಗ್ತಾರೆ. ಶಿವನು ಸತೀದೇವಿ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿದ ನಂತರ ಬ್ರಹ್ಮಚರ್ಯ ವ್ರತವನ್ನು ಆಶ್ರಯಿಸಿ ಹಿಮಾಲಯದ ಪರ್ವತ ಶಿಖರದ ಮೇಲೆ ತಪಸ್ಸು ಮಾಡಲು ಆರಂಭಿಸ್ತಾರೆ. ಮುಂದೆ ತಾರಕಾಸುರನ ಜನ್ಮವಾಗುತ್ತದೆ. ಅವನು ತನ್ನ ತಪಸ್ಸಿನಿಂದ ಬ್ರಹ್ಮನಿಂದ ವರವೊಂದು ಪಡೆದು ತನ್ನ ರಾಕ್ಷಸಿ ಪ್ರವೃತ್ತಿಯಿಂದ ಜನರಿಗೆ ಉಪದ್ರವನ್ನು ನೀಡುತ್ತಿದ್ದನು. ಅವನಿಗೆ ಶಿವ ಪಾರ್ವತಿಯರ ಮಗನಿಂದಲೇ ಸಂಹಾರ ಎಂದು ವರವನ್ನು ಪಡೆದಿದ್ದನು. ಶಿವನು ತಪಸ್ಸಿನಲ್ಲಿ ನಿರತನಾಗಿರುತ್ತಾನೆ. ಹಿಮಾಲಯದ ತಪ್ಪಲಿನ ಗಂಗಾ ನದಿಯ ದಡದಲ್ಲಿ ಋಷಿಗಳು ಆಶ್ರಮಗಳನ್ನು ಕಟ್ಟಿಕೊಂಡು ಯಜ್ಞಗಳನ್ನು ಮಾಡುತ್ತಿದ್ದರು. ಹತ್ತಿರದಲ್ಲಿ ಔಷಧಾಪ್ರಸ್ಥ ಎಂಬ ಪಟ್ಟಣವಿದ್ದು ಅದನ್ನು ಪರ್ವತ ಎಂಬ ರಾಜನು ಆಳ್ತಿರ್ತಾನೆ. ಅವನು ಆ ಪರ್ವತಕ್ಕೆ ಒಡೆಯನಾಗಿರುವುದರಿಂದ ಹಿಮವಂತ ಎಂಬ ಹೆಸರು ಇತ್ತು. ಹಾಗೆ ಗಿರಿರಾಜ, ಶೈಲರಾಜ ಎಂದು ಪ್ರಜೆಗಳು ರಾಜನನ್ನು ಕರೆಯುತ್ತಿದ್ದರು. ಹಿಮವಂತ ಶಿವನ ಪರಮ ಭಕ್ತನಾಗಿದ್ದು ಯಾರೇ ಅವನಲ್ಲಿಗೆ ಬಂದರೂ ಅವರನ್ನು ಆದರದಿಂದ ಸತ್ಕರಿಸುತ್ತಿದ್ದನು. ಅದರಲ್ಲೂ ಶಿವಭಕ್ತರು ಬಂದರೆ ವಿಶೇಷವಾದ ಆಸಕ್ತಿ ವಹಿಸುತ್ತಿದ್ದನು. ಇಂಥ ಶಿವಭಕ್ತನನ್ನು ಶಿವನಂತ ಶಿವನೇ ಪ್ರೀತಿಸುತ್ತಿದ್ದನು. ಹಿಮವಂತನಿಗೆ ಮೇನಾದೇವಿ ಎಂಬ ಪತ್ನಿ ಇದ್ದಳು. ಇವರಿಗೆ ಮೈನಾಕನು ಸೇರಿದಂತೆ 100 ಪುತ್ರರಿದ್ದರು. ಒಬ್ಬ ಪುತ್ರಿ ಬೇಕೆಂದು ಜಗನ್ಮಾತೆಯನ್ನು ಆರಾಧಿಸಿದರು. ಅವರ ಭಕ್ತಿಗೆ ಮೆಚ್ಚಿದ ಜಗನ್ಮಾತೆಯು ದಿವ್ಯ ರೂಪದಿಂದ ಅವರಿಗೆ ದರ್ಶನ ಕೊಟ್ಟು ತಾನೇ ಅವರ ಮಗಳಾಗಿ ಅವತರಿಸುವುದಾಗಿ ಮಾತು ಕೊಡ್ತಾಳೆ. ಮಾತು ಕೊಟ್ಟ ಕೆಲವೇ ತಿಂಗಳುಗಳಲ್ಲಿ ಪಾರ್ವತಿಯು ಅವರಿಗೆ ಮಗಳಾಗಿ ಜನಿಸ್ತಾಳೆ. ಶಿಶುವು ಪರ್ವತರಾಜನ ಪುತ್ರಿಯಾಗಿರುವುದರಿಂದ ಪಾರ್ವತಿ ಎಂದು ನಾಮಕರಣ ಮಾಡ್ತಾರೆ. ಪಾರ್ವತಿಗೆ ಗಿರಿಜೆ ಎಂದು ಕರೆಯುತ್ತಿದ್ದರು. ಬಾಲ್ಯದಿಂದಲೇ ಪಾರ್ವತಿ ಶಿವನ ಧ್ಯಾನ ಮಾಡುತ್ತಿದ್ದಳು. ವರ್ಷಗಳು ಕಳೆದರೂ ಅವಳ ಬಾಯಲ್ಲಿ ಶಿವನಾಮ ಬಿಟ್ಟರೆ ಬೇರೆ ಏನೂ ಬರುತ್ತಿರಲಿಲ್ಲ. ಅವಳು ಪ್ರಾಪ್ತ ವಯಸ್ಕಳಾಗಿ ಸಕಲ ವಿದ್ಯಾ ಸಂಪನ್ನಳಾಗಿ ಜಗದೇಕ ಸುಂದರಿಯಾಗಿರ್ತಾಳೆ. ಪಾರ್ವತಿಯು ತಪಸ್ಸು ಮಾಡಿ ಶಿವನನ್ನೇ ಪತಿಯಾಗಬೇಕೆಂದು ಹಠ ಹಿಡಿದಿರ್ತಾಳೆ. ಹಿಮವಂತನಿಗೆ ಮಗಳ ಮದುವೆಯ ಚಿಂತೆಯಾಯಿತು. ಯೋಗ ಮಗ್ನನಾದ ಶಿವನನ್ನು ಹೊಲಿಸುವುದು ಹೇಗೆ? ದೇವತೆಗಳು ಸೇರಿದ್ದಂತೆ ಒಂದು ಉಪಾಯವನ್ನು ಹುಡುಕ್ತಾರೆ. ನಿತ್ಯವೂ ಪಾರ್ವತಿಯು ಶಿವನಿದ್ದ ಸ್ಥಳಕ್ಕೆ ತೆರಳಿ ಆತನ ಸೇವೆ ಮಾಡಿ ಹಿಂತಿರುಗುತ್ತಿದ್ದಳು. ದೇವತೆಗಳು ವಸಂತ ಮನ್ಮಥನನ್ನು ಅಲ್ಲಿಗೆ ಕಳುಹಿಸಿ ಶಿವನಿಗೆ ಚಿತ್ತ ವಿಕಾರವನ್ನುಂಟು ಮಾಡಿಸಿದರು. ಶಿವನ ತಪಸ್ಸು ಭಂಗ ಮಾಡಿದ ಕಾರಣ 3ನೆಯ ಕಣ್ಣು ತೆರೆದಾಗ ಅಗ್ನಿಯಿಂದ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಪಾರ್ವತಿಯು ಉಗ್ರ ತಪಸ್ಸು ಮಾಡಿ ಶಿವನನ್ನೇ ಪತಿಯಾಗಬೇಕೆಂದು ಹಠ ಹಿಡಿದಿರ್ತಾಳೆ.
ಪಾರ್ವತಿಯ ತಪಸ್ಸನ್ನು ನೋಡಿದ ಶಿವನು ಮೆಚ್ಚಿದನು. ಆದರೆ ಅವಳನ್ನು ಮತ್ತಷ್ಟು ಪರೀಕ್ಷಿಸುವ ದೃಷ್ಟಿಯಿಂದ ಬ್ರಾಹ್ಮಣ ವಟುವಿನ ವೇಷದಲ್ಲಿ ಬಂದು, ಶಿವನನ್ನೇ ಏಕೆ ಮದುವೆಯಾಗಬೇಕೆಂದು ನಿರ್ಣಯ ಮಾಡಿದ್ದೀಯ? ಅವನಿಗೆ ಮನೆ ಇಲ್ಲ, ಮೈಗೆ ಭಸ್ಮ ಧರಿಸಿರುತ್ತಾನೆ, ಕೊರಳಿಗೆ ನಾಗನನ್ನು, ತಲೆಗೆ ಚಂದ್ರನನ್ನು ಆಭರಣವಾಗಿ ಧರಿಸಿರುತ್ತಾನೆ. ಹೀಗೆ ಅನೇಕ ವಿಷಯಗಳನ್ನು ಎತ್ತಿ ಆಡಿ ಟೀಕಿಸಲು ಆರಂಭಿಸಿದನು. ಆಗ ಪಾರ್ವತಿಗೆ ಕೋಪ ಬಂದು ಆತನ ಮೇಲೆ ಸಿಟ್ಟಾದಾಗ ಈಶ್ವರನು ನಿಜ ರೂಪದಿಂದ ಆಕೆಗೆ ಪ್ರತ್ಯಕ್ಷನಾಗ್ತಾನೆ. ಆಗ ಶಂಕರನು, ನಿನಗೇನು ವರ ಬೇಕೋ ಕೋರಿಕೋ ಎಂದನು. ಸ್ವಾಮಿ, ನೀವೇ ನನ್ನ ಪತಿಯಾಗಬೇಕೆಂದು ವರ ಬೇಡಿದಳು. ಪರಮೇಶ್ವರನು ಅಂಗೀಕರಿಸಿ ಸಪ್ತ ಋಷಿಗಳನ್ನು ಧ್ಯಾನಿಸಿದಾಗ ಅವರು ಪ್ರತ್ಯಕ್ಷರಾಗ್ತಾರೆ. ನೀವು ಪರ್ವತರಾಜನನ್ನು ಒಪ್ಪಿಸಿ ನನಗೂ ಪಾರ್ವತಿಗೂ ವಿವಾಹ ನಿಶ್ಚಯಿಸಿರಿ ಎಂದು ಶಿವನು ಅವರನ್ನು ಪರ್ವತರಾಜನ ಬಳಿಗೆ ಕಳುಹಿಸಿದನು. ಶಿವನ ಆಜ್ಞೆಯ ಪ್ರಕಾರ ಸಪ್ತ ಋಷಿಗಳು ಪರ್ವತರಾಜನ ಬಳಿಗೆ ಹೋಗ್ತಾರೆ. ಸಪ್ತ ಋಷಿಗಳನ್ನು ಪರ್ವತರಾಜನು ಸಗೌರವದಿಂದ ಸತ್ಕರಿಸಿ ಕುಶಲ ಪ್ರಶ್ನೆಗಳನ್ನು ಕೇಳಿ ಅವರ ಆಗಮನಕ್ಕೆ ಕಾರಣವನ್ನು ಕೇಳಿದಾಗ ಸಪ್ತ ಋಷಿಗಳು ಹೀಗೆಂದರು. ಪರ್ವತರಾಜ, ನೀನು ಕೊಟ್ಟ ಆತಿಥ್ಯದಿಂದ ಸಂತುಷ್ಟರಾಗಿದ್ದೇವೆ. ನಮ್ಮ ಬರುವಿಕೆಗೆ ಕಾರಣ ವಿವರಿಸುತ್ತೇವೆ, ಸಾವಧಾನದಿಂದ ಕೇಳುವಂತವನಾಗು. ಹಿಂದೆ ದಕ್ಷ ಪ್ರಜಾಪತಿಯ ಮಗಳಾದ ಸತೀದೇವಿ ತನ್ನ ತಂದೆ ಮಾಡುತ್ತಿದ್ದ ಯಜ್ಞಕ್ಕೆ ತನ್ನ ಪತಿಯಾದ ಮುಕ್ಕಣ್ಣನನ್ನು ಅಂದರೆ ಶಿವನನ್ನು ಕರೆಯಲಿಲ್ಲ. ಅಷ್ಟೇ ಅಲ್ಲದೆ ಅವಮಾನಕರವಾದ ಮಾತುಗಳನ್ನು ಸಹಿಸಲಾರದೆ ಅಗ್ನಿಗೆ ಆಹುತಿಯಾಗಿ ನಿನ್ನ ಮಗಳಾಗಿ ಜನಿಸಿ ಪಾರ್ವತಿ ಎಂಬ ಹೆಸರಿನಿಂದ ಬೆಳೆಯುತ್ತಿದ್ದಾಳೆ. ಪಾರ್ವತಿಗೆ ತಕ್ಕ ಪತಿ ಆ ಶಂಕರನೇ ಹೊರತು ಮತ್ತೊಬ್ಬರಲ್ಲ. ಆದ್ದರಿಂದ ನೀನು ನಿನ್ನ ಮಗಳಾದ ಪಾರ್ವತಿಯನ್ನು ಪರಮೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡು. ಇದೆಲ್ಲವೂ ನಿನ್ನ ಪೂರ್ವಜನ್ಮದ ಪುಣ್ಯ, ನಿನ್ನ ವಂಶಸ್ಥರ ಅದೃಷ್ಟ ಎಂದು ಹೇಳ್ತಾನೆ. ಪರ್ವತರಾಜನು ಪರಮಾನಂದದಿಂದ, ಮಹಾಋಷಿಗಳೇ, ನನ್ನ ಮಗಳು ತನ್ನ ಮನಸ್ಸನ್ನು ಪರಮೇಶ್ವರನಿಗೆ ಅರ್ಪಿಸಿದ್ದಾಳೆ. ಗಂಗಾ ತೀರದಲ್ಲಿ ಆ ಪರಮೇಶ್ವರನೇ ತನಗೆ ಪತಿಯಾಗಬೇಕೆಂದು ಕಡು ನಿಷ್ಠೆಯಿಂದ ತಪಸ್ಸು ಮಾಡುತ್ತಿದ್ದಾಳೆ. ನೀಲಕಂಠನು ನನಗೆ ಅಳಿಯನಾಗುವುದು ನನಗೆ ಸಮ್ಮತಿ. ಈ ಸುದ್ದಿಯನ್ನು ಸಾಂಬಶಿವನಿಗೆ ತಿಳಿಸಿರಿ. ಮದುವೆ ಕಾರ್ಯವನ್ನು ನೀವೇ ಮುಂದೆ ನಿಂತು ನೆರವೇರಿಸಿರಿ ಎಂದು ಸಂತೋಷದಿಂದ ಹೇಳ್ತಾನೆ. ಪರ್ವತರಾಜನ ಮಾತಿಗೆ ಋಷಿಮುನಿಗಳು ಸಂತೋಷ ಪಡ್ತಾರೆ. ಶಂಕರನ ಬಳಿಗೆ ಹೋಗಿ ಈ ಶುಭವಾರ್ತೆಯನ್ನು ತಿಳಿಸಿ ವಿವಾಹಕ್ಕೆ ಮುಹೂರ್ತವನ್ನು ನಿಶ್ಚಯಿಸಿದರು. ಸಪ್ತ ಋಷಿಗಳು ಶಂಕರನನ್ನು ಮದುಮಗನಾಗಿ ಮಾಡ್ತಾರೆ. ಪಾರ್ವತಿ ಪರಮೇಶ್ವರರ ಮದುವೆ ಸಂಭ್ರಮವನ್ನು ನೋಡಲು ಮುಕ್ಕೋಟಿ ದೇವತೆಗಳು ಋಷಿಗಳು ನೆರೆದಿರ್ತಾರೆ. ಶಂಕರನು ಪ್ರಮಥ ಗಣಗಳನ್ನು ಕರೆದುಕೊಂಡು ಬೇರಿ, ಮೃದಂಗ, ಶಂಖ, ಡಂಕ, ಡಮರುಗಾದಿ ವಾದ್ಯಗಳು ಮೊಳಗುತ್ತಿದ್ದಾಗ ಬ್ರಾಹ್ಮಣೋತ್ತಮರು ಋಷಿಗಳು ವೇದ ಘೋಷಗಳಿಂದ ಆಶೀರ್ವಾದ ಮಾಡುತ್ತಿದ್ದಾಗ ಪರ್ವತರಾಜನ ನಗರವನ್ನು ಸೇರ್ತಾನೆ. ಗಿರಿರಾಜನು ಶಂಕರ ಮತ್ತು ಇತರ ಅತಿಥಿಗಳನ್ನು ಸಗೌರವದಿಂದ ಬರಮಾಡಿಕೊಂಡು ಬಿಡದಿಯಲ್ಲಿ ಬಿಟ್ಟು ಪಾರ್ವತಿಯನ್ನು ಪರಮೇಶ್ವರನಿಗೆ ಕೊಟ್ಟು ಅತಿ ವೈಭವದಿಂದ ಮದುವೆ ಮಾಡ್ತಾನೆ. ಪರಮೇಶ್ವರನಾದ ಮಹಾದೇವನು ಮತ್ತು ಜಗಜ್ಜನನಿ ಪಾರ್ವತಿ ದೇವಿಯ ದಿವ್ಯ ವಿವಾಹವು ಲೋಕಕ್ಕೆ ಶುಭ, ಶಾಂತಿ ಮತ್ತು ಮಂಗಳವನ್ನು ತಂದಿತು. ಯಾರು ಪಾರ್ವತಿ ಕಲ್ಯಾಣವನ್ನು ಪ್ರತಿದಿನ ಅಥವಾ ಮಹಾಶಿವರಾತ್ರಿ ದಿನದಂದು ಭಕ್ತಿಯಿಂದ ಕೇಳಿದವರಿಗೆ ವೈವಾಹಿಕ ಸುಖ, ಸಂತಾನ ಭಾಗ್ಯ ಮತ್ತು ಕುಟುಂಬ ಸೌಖ್ಯ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವಪಾರ್ವತಿಯರ ದಿವ್ಯ ಆಶೀರ್ವಾದ ನಮ್ಮ ಮನೆ ಮನೆಗೂ ಹರಿದು ನಮ್ಮ ಜೀವನದಲ್ಲಿ ಸೌಭಾಗ್ಯ, ಐಶ್ವರ್ಯ ಮತ್ತು ಯಶಸ್ಸು ತುಂಬಲಿ. ಹರ ಹರ ಮಹಾದೇವ್.